ಕೇರಳದಲ್ಲಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದ. ರಾಜೀವ್ ಗೌಡ ಕೆಡ್ಡಾಗಿ ಬಿದ್ದಿದೆಯಲ್ಲ, ಅದು ರೋಚಕ ಸ್ಟೋರಿಯ ರೀತಿ ಕಾಣಿಸ್ತಾ ಇದೆ. ಮೈಕಲ್ ಎಂಬುವರ ಜೊತೆ ಆತ ವಾಸವಿದ್ದ. ಶಿಡ್ಲಘಟ್ಟದ ಪೌರಾಯುಕ್ತೆಗೆ ನಿಂದಿಸಿದಂಥ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಂಥ ರಾಜೀವ್ ಗೌಡ ಸಿಕ್ಕಿದ್ದೇ ಒಂದು ರೋಚಕ ಸ್ಟೋರಿ. ಮೈಕಲ್ ಎಂಬುವರ ಜೊತೆ ಇರುವ ಮಾಹಿತಿ ಸಿಕ್ಕಿತ್ತು ಪೊಲೀಸರಿಗೆ. ಮೈಕಲ್ ಫೋನ್ ನಂಬರನ್ನು ಪೊಲೀಸರು ತೆಗೆದುಕೊಂಡ್ರು. ಎಷ್ಟೇ ಹುಡುಕಿದ್ರು ಕೂಡ ನಂಬರ್ ಸಿಗಲಿಲ್ಲ, ಪರದಾಟ ಮಾಡ್ತಾ ಇದ್ರು. ಈ ವೇಳೆ ಮೈಕಲ್ನ ಹಿನ್ನೆಲೆಯನ್ನು ಪೊಲೀಸರು ಕೆದಕ್ತಾ ಹೋದರು. ಮೈಕಲ್ ಮಗ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದ. 2018ರಲ್ಲಿ ಅಮೆರಿಕದಿಂದ ಬೆಂಗಳೂರಿಗೆ ಬಂದಿದ್ದ ಮೈಕಲ್ ಮಗ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮೈಕಲ್ ಸಂಬಂಧಿಯೊಬ್ಬರು ಮಂಗಳೂರಿನ ಪಬ್ ಓನರ್ ಆಗಿದ್ದರು. ಅವರಿಗೆ ತಾವು ಚಿಕ್ಕಜಾಲ ಪೊಲೀಸರು ಅಂತ ಕರೆ ಮಾಡಿದ್ರು. ಮೈಕಲ್ ಮಗನ ಸಾವಿನ ವಿಚಾರವಾಗಿ ಮಾತನಾಡಬೇಕು, ಅವರ ನಂಬರ್ ಕೊಡಿ ಅಂತ ಫೋನ್ ಮಾಡಿ ಪೊಲೀಸರು ಆ ನಂಬರನ್ನು ತೆಗೆದುಕೊಂಡಿದ್ರು. ಆ ನಂಬರ್ ಟ್ರೇಸ್ ಮಾಡಿ ಕೇರಳದಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ರು. ಆಗ ಮೈಕಲ್ ಮತ್ತು ಆತನ ಜೊತೆ ಇದ್ದ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದಾರೆ. ನೋಡ್ತಾ ಇದ್ದೀರಿ, ಉದ್ಯಮಿ ಮೈಕಲ್ ಅವರ ಭಾವಚಿತ್ರವನ್ನು ಕೂಡ ತೋರಿಸ್ತಾ ಇದ್ದೀವಿ. ಜೊತೆಗೆ ರಾಜೀವ್ ಗೌಡ ಹೇಗೆ ಅರೆಸ್ಟ್ ಆದ ಅನ್ನುವ ರೀತಿಯಲ್ಲಿ ನೋಡಿ, ಪೊಲೀಸರು ಒಂದು ಸಣ್ಣ ಸುಳಿವು ಸಾಕು ಅಂತ ಕಾಣಿಸುತ್ತೆ. ಆ ಜಾಲವನ್ನು ಹಾಗೆ ಟ್ರೇಸ್ ಮಾಡ್ತಾ 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 ಹೋದರೆ ಸಿಕ್ಕಿದ್ದೆಲ್ಲಿ ಅಂದರೆ ಇಲ್ಲಿ ಕೇರಳದ ಈ ಜಾಗದಲ್ಲಿ ಆತ ಪತ್ತೆಯಾಗಿದ್ದಾನೆ. ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಪೌರಾಯುಕ್ತೆಗೆ ನಿಂದಿಸಿ ಏಕವಚನ ಪದಪ್ರಯೋಗ ಮಾಡಿ ಚಪ್ಪಲಿ ತೋರಿಸ್ತೀನಿ ಅಂತ ಹೇಳಿ ಅಶ್ಲೀಲವಾಗಿ ಬಳಸಿ ಮಾತನಾಡಿ ಆನಂತರ ಅಮೃತ ಗೌಡವರು ದೂರು ದಾಖಲಾದ ನಂತರದಲ್ಲಿ ಅವನು ನಾಪತ್ತೆಯಾಗಿದ್ದ. ಕೇರಳದ ಒಂದು ಪ್ರದೇಶದಲ್ಲಿ ಆತ ತಲೆಮರೆಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ಮೈಕಲ್ ಆತನಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಮೈಕಲ್ ನಂಬರ್ ಕಂಡುಹಿಡಿದು ಹೇಗೆ ಅಂತ ಹೇಳಿ ಒಂದು ಪ್ರಹಸನವೇ ನಡೆದು ಹೋಗಿದೆ. ಆ ಪ್ರಹಸನದ ಬಳಿಕ ಮೈಕಲ್ ನಂಬರ್ ತೆಗೆದುಕೊಂಡಿದ್ದಾರೆ. ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ರಾಜೀವ್ ಗೌಡ ಅರೆಸ್ಟ್ ಮಾಡಬೇಕು ಅಂಥೇಳಿ ವಿರೋಧ ಪಕ್ಷಗಳು ಕೂಡ ಒತ್ತಡ ಹೇರಿದ್ವು. ಮಾತ್ರವಲ್ಲ, ಅನೇಕರು ಕೂಡ ಇದನ್ನು ಖಂಡಿಸಿದ್ರು. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆಗಿಲ್ವಲ್ಲಪ್ಪ ಅಂತ ಹೇಳಿ ಒಂದು ಕಡೆ ಪೊಲೀಸರ ಕಡೆ ಬಟ್ಟು ಮಾಡುವ ರೀತಿಯಲ್ಲಿ ಇತ್ತು. ಇದೀಗ ಒಂದು ವ್ಯವಸ್ಥಿತವಾಗಿರುವಂಥ ರೀತಿಯಲ್ಲಿ ಆತ ನಾಪತ್ತೆಯಾಗಿದ್ದ. ಅದು ಮಂಗಳೂರು ಮೂಲದ ಒಬ್ಬ ಉದ್ಯಮಿಯೇ ಆತನಿಗೆ ಆಶ್ರಯ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಒಂದು ಇಡೀ ಸ್ಟೋರಿ ನೋಡೋದಾದರೆ ನಿಜಕ್ಕೂ ಈ ಮೈಕಲ್ ಹಾಗೂ ರಾಜೀವ್ ಗೌಡನ ರಿಲೇಷನ್ ಯಾವ ರೀತಿ ಇತ್ತು ಅಂತ ಹೇಳಿ. ದಶರಥ್, ಹೌದು, ಆ ಇಬ್ರಿಗೂ ಕೂಡ ಒಂದು ನಿಕಟ ಸಂಪರ್ಕ ಅನ್ನೋದು ಇತ್ತು. ಆ ಕಾರಣಕ್ಕೋಸ್ಕರನೇ ಮೈಕೇಲ್ ಈತನಿಗೆ ಮಂಗಳೂರಿನ ತನ್ನ ಒಂದು ಫಾರ್ಮ್ ಹೌಸ್ ನಲ್ಲಿ ಜಾಗವನ್ನ ನೀಡಿದ್ದ, ಆಶ್ರಯವನ್ನ ನೀಡಿದ್ದ. ಸೊ ಈ ಮೈಕಲ್ ಜೋಸೆಫ್ ರೋಗೋ ಏನೋ ಇದ್ದಾನೆ, ಈತನ ಒಂದು ಫಾರ್ಮ್ ಹೌಸ್ ನಲ್ಲೇ ರಾಜೀವ್ ಗೌಡ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಆತನ ನಂಬರ್ ಪೊಲೀಸರಿಗೆ ಸಿಕ್ಕಿರ್ಲಿಲ್ಲ. ಸೊ ಆ ನಂಬರ್ ಅನ್ನ ಪಡೆಯೋದಕ್ಕೆ ಪೊಲೀಸರು ಒಂದು ತಂತ್ರವನ್ನ ರೂಪಿಸ್ತಾರೆ. ಯಾಕಂದ್ರೆ ಮೈಕಲ್ನ ಮಗ ಏನಿದ್ದ, ಆತ ಬಹಳ ವರ್ಷಗಳ ಹಿಂದೆ ಆತ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅನ್ನುವಂತ ಒಂದು ಪ್ರಕರಣ ಆಯಿತು. 8 ವರ್ಷಗಳ ಹಿಂದೆ ಈ ಪ್ರಕರಣ ನಡೆದಿತ್ತು. ಹಾಗಾಗಿ ಆ ಮೈಕಲ್ನ ಒಂದು ಸೋದರ ಸಂಬಂಧಿ ಒಬ್ಬರು ಇದ್ರು. ಸೊ ಅವರ ಮೂಲಕ ಮೈಕಲ್ಗೆ ಪೊಲೀಸರು ಕೆಡ್ಡ ತೋರ್ತಾರೆ. ಅಂದ್ರೆ ಆ ಸೋದರ ಸಂಬಂಧಿಗೆ ಕಾಲ್ ಮಾಡ್ತಾರೆ. 8 ವರ್ಷದ ಹಿಂದಿನ ಒಂದು ಪ್ರಕರಣದ ತನಿಖೆ ನಡಿಬೇಕಿದೆ, ಹಾಗಾಗಿ ನಮ್ಗೆ ಮೈಕಲ್ ಜೊತೆಗೆ ಮಾತನಾಡಬೇಕು ಅಂತ ಹೇಳ್ತಾರೆ. ಆ ಸಂದರ್ಭ ಮೈಕಲ್ ಜೊತೆಗೆ ಅವರು ಮಾತನಾಡುವ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ ಆ ಒಂದು ನಂಬರ್ ಅನ್ನ ಟ್ರೇಸ್ ಮಾಡ್ತಾರೆ. ನಂಬರ್ ನ ಟ್ರೇಸ್ ಮಾಡಿದ ಸಂದರ್ಭ ಅದು ಕೇರಳದಲ್ಲಿ ಇರುವಂತದ್ದು ಅವರಿಗೆ ಗೊತ್ತಾಗುತ್ತೆ. ಸೊ ನಂಬರ್ ಟ್ರೇಸ್ ಮಾಡಿ ಅವ್ರನ್ನ ಫಾಲೋ ಮಾಡಿ ಕೇರಳದಲ್ಲಿ ಅವ್ರನ್ನ ಬಂಧಿಸ್ತಾರೆ. ಯಾರು ಆಶ್ರಯ ನೀಡಿದ್ದು ಮೈಕಲ್ ಮತ್ತೆ ರಾಜೀವ್ ಗೌಡ ಇಬ್ಬರ ಬಂಧನ ಕೂಡ ಅಲ್ಲೇ ಆಗುತ್ತೆ. ಸೊ ಮೈಕಲ್ ಮತ್ತು ರಾಜೀವ್ ಗೌಡ ಲಿಂಕ್ ಏನು ಅನ್ನೋದನ್ನ ಕೂಡ ಈಗಾಗಲೇ ಪೊಲೀಸರು ಕಿರಿಕಿದ್ದಾರೆ. ಸೊ ಇವರಿಗೆ ಫೇಸ್ ಟು ಫೇಸ್ ಅಂದ್ರೆ 1-to-1 ಕನೆಕ್ಷನ್ ಇದ್ದಿದ್ದು ಕೂಡ ನಿಜ. ಸೊ ವ್ಯವಹಾರಿಕವಾಗಿಯೂ ಕೂಡ ಇವರನ್ನ ನಡುವೆ ಒಂದು ಸಂಬಂಧ ಆಯಿತು. ಆ ಕಾರಣಕ್ಕೋಸ್ಕರ ಅವರು ಆಶ್ರಯ ನೀಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬರ್ತಾ ಇದೆ. ಹಾಗಾಗಿ ಇದರ ಹಿಂದೆ ಬೇರೆ ಯಾರಾದ್ರೂ ಪ್ರಭಾವಿಗಳು ಇದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ಈಗ ಇದೆ, ಬಗೆಹರಿದಿಲ್ಲ. ಅದು ಸ್ಥಳೀಯವಾಗಿ ಬೇರೆ ಆ ಒಂದು ಪ್ರಭಾವಿಗಳ ಒಂದು ಪ್ರಭಾವದ ಮೇರೆಗೆ ಏನಾದ್ರು ಮೈಕಲ್ ಆತನಿಗೆ ಆಶ್ರಯವನ್ನ ನೀಡಿದ್ದಿದ್ಯಾ ಅನ್ನುವಂತ ರೀತಿಯಲ್ಲಿ ಕೂಡ ಈಗ ತನಿಖೆ ಮುಂದುವರೆದಿದೆ ಅಷ್ಟೇ. ಎಸ್, ಥ್ಯಾಂಕ್ ಯು ಆದಿತ್ಯ.